ಬಂಧು ಬಾಂಧವರೇ, ನಾನು ಶ್ರೀನಿವಾಸಯ್ಯ, ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವರ ಹತ್ತಿರದ ಸಂಬಂಧಿ. ಅಂದರೆ ನನ್ನ ತಂಗಿನೇ ಅವ್ರಿಗೆ ಕೊಟ್ಟಿರೋದು. ನನ್ನ 4ನೇ ತಂಗಿ ಶಾರದಮ್ಮ ಅಂತೇಳಿ, ಅವರ ಪತ್ನಿ. ನಾಗರಾಜು ಮತ್ತು ಶಾರದಮ್ಮನವ್ರಿಗೆ 2 ಹೆಣ್ಮಕ್ಳು. ಮೊದಲನೇ ಅವಳು ಇಂಜಿನಿಯರು, ಅವಳು ಜರ್ಮನಿನಲ್ಲಿ ಸೆಟ್ಲ್ ಆಗಿದ್ದಾಳೆ ಮದುವೆ ಆಗಿ. ಇಲ್ಲಿ ಕೂಡ ಮೊದಲು ಜರ್ಮನಿ. ಎರಡನೇ ಅವಳು ಲಕ್ಷ್ಮಿ, ಅವಳು ಸಹ ಇಂಜಿನಿಯರು, ಅವಳು ತುಮಕೂರಿನಲ್ಲಿ ಮದುವೆ ಆಗಿ ತುಮಕೂರಲ್ಲಿ ಸೆಟ್ಲ್ ಆಗಿದ್ದಾಳೆ. ಮತ್ತೆ ಈ ಒಂದು ಸಮಾರಂಭ ಇದು ನೌಕರಿಗೆ ಸೇರಿದ ಮೇಲೆ, ಕೆಲಸಕ್ಕೆ ಸೇರಿದ ಮೇಲೆ ಸಹಜವಾದ ಪ್ರಕ್ರಿಯೆ ರಿಟೈರ್ಡ್ ಆಗೋದು. ಅದೇ ರೀತಿಯಲ್ಲಿ ನಾಗರಾಜ್ ಅವರು ಸುದೀರ್ಘ ಸೇವೆ 40 ವರ್ಷ ಆದ್ರೆ ನನಗೂ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. 40 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಾಳೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ಕಾನೂನು ಪ್ರಕಾರ ಇವತ್ತು ಅವರು ಸೆಂಟಾಫ್ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಂದರೆ, ಅವರು ಸೌಮ್ಯ ಸ್ವಭಾವದ 4 ಗೋಡೆ ಮಧ್ಯದ ಮನುಷ್ಯ. ಈ 4 ಗೋಡೆ ಬಿಟ್ಟು ಹೊರಗಡೆ ಅದೇನಾದರೂ ಅವರು ಹೋಗೋರಲ್ಲ. ಅವ್ರದ್ದೇ ಲಿಮಿಟ್ಸು, ಅವ್ರದ್ದೇ ಪರ್ಮಿಟ್, ಅವ್ರದ್ದೇ ಇದರಲ್ಲಿ ನಡೆಸುವಂಥ ವ್ಯಕ್ತಿ. ಅವರ ಒಂದು ನಿವೃತ್ತಿ ಜೀವನ ಮುಂದೆ ಸುತ್ತಮುತ್ತಲಿ ಅಂತ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಆರೈಸೋಣ. ಮಿತ್ರರೇ, ಇಂದು ಸುದೀರ್ಘವಾಗಿ 40 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ದೈಹಿಕವಾಗಿ ನಮ್ಮ ಶಾಲೆಯಿಂದ ರಿಟೈರ್ಡ್ ಆಗಿರ್ಬೋದು, ಅವರ ಮಿಡಿತ ಯಾವಾಗಲೂ ಶಾಲೆ ಕಡೆನೆ. ಅವ್ರ ಮನೆಗಿರ್ಲಿ ಶಾಲೆಗಿರ್ಲಿ
ಯಾವಾಗಲೂ ಶಾಲೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಏನಾಯ್ತು ಅಂತೇಳಿ 1983ರಿಂದ 2026ವರೆಗೂ ಸುದೀರ್ಘವಾಗಿ ವೃತ್ತಿ ಶಿಕ್ಷಕರಾಗಿ, ಅದು ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ, ಅವರ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಇವತ್ತು ನಮ್ಗೆಲ್ಲ ಬಹಳ ದುಃಖ ಆಗ್ತಾ ಇದೆ. ಏಕೆ ಅಂತಂದ್ರೆ ಇಂತಹ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮ SHN ಸರ್ ಅವರನ್ನ ಬೀಳ್ಕೊಡುಗೆ ಕೊಡ್ತಾ ಇರೋದು ಬಹಳ ದುಃಖದ ವಿಷಯ ಆಗಿದೆ. ಇವ್ರ ಜೊತೆ ಸುಮಾರು ನಾನು 20 ವರ್ಷಗಳ ಕಾಲ ಸಹಶಿಕ್ಷಕನಾಗಿ, ಅವರ ಒಡನಾಡಿಯಾಗಿ ಇದ್ದೀನಿ. ಒಂದು ದಿವಸನೂ ಜೋರಾಗಿ GN ಸಾರ್ ಅಂತ ಅಂದಿಲ್ಲ. ಯಾವಾಗಲೂ ಹಸನ್ಮುಖರಾಗಿ ಬೆಳಿಗ್ಗೆ ಯಾವ ರೀತಿ ಬಂದಿರ್ತಾರೋ ಸಾಯಂಕಾಲನೂ ಅದೇ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿದ್ದಂತಹ ಮತ್ತು ಬಹುಮುಖ ಪ್ರತಿಭೆಯನ್ನ ಹೊಂದಿದಂತಹ ಶಿಕ್ಷಕರಾಗಿದ್ರು. ಅವರು ಬರೀ ವೃತ್ತಿ ಶಿಕ್ಷಕರಾಗಿ ಕೆಲಸ ಮಾಡಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಶಾಲೆಗೆ ಕೊಡುಗೆಯನ್ನ ನೀಡಿದಂಥವರು, ಕೊಡುಗೈ ದಾನಿ. ಅದೇ ರೀತಿ ಅವರ ಮಕ್ಕಳು ಸಹ ನಮ್ಮ ಶಾಲೆಗೆ ಅನೇಕ ರೀತಿಯಲ್ಲಿ ಧನ ಸಹಾಯವನ್ನ ಮಾಡಿ ಬಡ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಿದಂತಹ ಗುಣವನ್ನ ಹೊಂದಿರುವಂತಹವರು. ಈಗ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತಂದ್ರೆ ಎಲ್ಲರಿಗಿಂತ ದುಃಖ ಆಗ್ತಾ ಇರೋದು ನನಗೆ ಮತ್ತು ನಮ್ಮ ಶಾಲೆಯವರಿಗೆ. ಆದ್ರಿಂದ ಸುದೀರ್ಘವಾಗಿ 40 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತಹ ಇವರಿಗೆ, ಇವರ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯವನ್ನ ಕರುಣಿಸ್ಲಿ. ಯಾಕೆಂದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ. ಆದ್ರಿಂದ ಅವ್ರು ಏನ್ ಕೇಳ್ತಾರೋ ಆ ಸೌಭಾಗ್ಯ ಎಲ್ಲ ದೇವ್ರು ಕರುಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಸ್ತೆ, ಗುರುಭ್ಯೋ ನಮಃ. ಇವರು ನಮಗೆ ಗುರುಗಳಾಗಿ ಪರಿಚಯ ಆದ್ರು. ಅದು ಅನಿವಾರ್ಯವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಗುರುಗಳಾದ್ರು. ಯಾಕೆಂದ್ರೆ ನಾವು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಇವರು ಹೈಸ್ಕೂಲಲ್ಲಿ ಇದ್ರು. ನಮಗೆ ಟೀಚರ್ ಕೊರತೆ ಇತ್ತು. ಟೀಚರ್ ಕೊರತೆ ಇದ್ದಾಗ ಆ ಟೀಚರ್ ಕೊರತೆಯನ್ನ ಸಂಪೂರ್ಣವಾಗಿ ನಮಗೆ ನೀಗಿದಂತ ಒಬ್ಬ ಉತ್ತಮ ಶಿಕ್ಷಕರಾಗಿ ನಮ್ಗೆ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಇವರು ನನಗೆ ವಿದ್ಯಾದಾನ ಮಾಡಿದ್ರು. ಅಕ್ಕನವರು ನನಗೆ ಅನ್ನದಾನ ಮಾಡಿದ್ರು. ಇವತ್ತು ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ಭಾವುಕನಾಗಿ ನೆನೆಸ್ಕೊಳ್ಬೇಕಾಗತ್ತೆ. ಆದ್ರೆ ಗುರುಗಳು ನನಗೆ ತುಂಬಾ ಒಡನಾಡಿಯಾಗಿ ಅವ್ರ ಜೊತೆನಲ್ಲಿ ತುಂಬಾ ವರ್ಷಗಳ ಕಾಲ ನಾವು ಜೀವನ ಮಾಡಿದೀವಿ. ವಿದ್ಯಾರ್ಥಿ ಜೀವನದಲ್ಲಿ ನನಗೆ ನನ್ನ ಕುಟುಂಬವನ್ನ
ಸಾರಿ, ನನ್ನ ಕುಟುಂಬವನ್ನ ಮರೆಸಿದಂತ ತಂದೆ ತಾಯಿ ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ಒಬ್ರು ನನಗಿದ್ರು. ಆನಂತರದಲ್ಲಿ ವಿದ್ಯಾದಾನ ಮತ್ತು ಅನ್ನದಾನ ಎಲ್ಲರೂ ಕೂಡ ಮಾಡಿದಂತಹ ಒಬ್ಬ ಪುಣ್ಯಾತ್ಮರವರು. ನಾನು ಸದಾಕಾಲ ಇವ್ರು ನಾನು ನೆನ್ಸ್ಕೊತಾ ಇರ್ತೀನಿ. ಇವತ್ತ ಸಹಜವಾದಂತಹ ರಿಟೈರ್ಡ್ ಆಗ್ತಾ ಇದೆ, ಬಟ್ ನಮ್ಗಂತೂ ಯಾವುದೇ ರಿಟೈರ್ಡ್ ಇಲ್ಲ. ನಮಗೆ ಎಲ್ಲಾ ಸಹಜವಾಗಿ ಸ್ನೇಹಿತರೆಲ್ಲ ರಿಟೈರ್ಡ್ ಅಂತಂದ್ರು. ನಮ್ಗೆ ಆ ಪದ ಬಳಸೋ ಅಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ಒಡನಾಡಿ ಆಗಿರ್ತಾರೆ, ಇಂದು ಇದ್ರು ಮುಂದೂ ಇರ್ತಾರೆ. ಇವ್ರಿಗೆ ಭಗವಂತ ಆರೋಗ್ಯವನ್ನ, ಅತಿ ಹೆಚ್ಚು ಆರೋಗ್ಯವನ್ನ, ಐಶ್ವರ್ಯನ ಕೊಟ್ಟಿದ್ದಾರೆ. ಆರೋಗ್ಯವನ್ನ ಕೊಟ್ಟು ಸಂತೋಷವಾಗಿ ಕುಟುಂಬವನ್ನ ಸಾಗಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ರಿಗೂ ನಮಸ್ಕಾರ. ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಾರೆ ಪರಿಚಯ ಆದ ನನಗೆ. ಅದೇ ಶಿಕ್ಷಕರು ಕೊರತೆ ಇರೋದ್ರಿಂದ ಅವ್ರು ಪರಿಚಯ ಆಗ್ಬಿಟ್ಟು ನಾನು ಸಿದ್ಗೆ ಮಠದಲ್ಲಿದ್ದೀನಿ ಅಂತ ಅನ್ನೋ ತಕ್ಷಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು 3 ವರ್ಷ ನನಗೆ 3 ವರ್ಷ ಊಟ ತಿಂಡಿ ರೂಮ್ ಎಲ್ಲ ಕೊಟ್ಟು, ಪಾಪ ಮಠದಿಂದ ದೂರದಿಂದ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಅಮ್ಮವರು ಅನ್ನದಾತರು. ನಮಗೆ ನಮ್ಮ ಸಾರು ವಿದ್ಯಾದಾತರು ಎರಡನ್ನೂ ಒಂದೇ ಸರಿ ಇದು ಮಾಡಿ ನಾನು ನ್ಯಾಷನಲ್ ಲೆವೆಲ್ಗೆ ಮತ್ತೆ ಸ್ಟೇಟ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆಗೇನೆ ಕರ್ಕೊಂಡು ಹೋಗಿದ್ದಾರೆ. ಪೇಂಟಿಂಗ್ಸ್ನ ಪ್ರತಿಯೊಂದು ನನ್ಗೆ ಹೇಳ್ಕೊಟ್ಬಿಟ್ಟು ಅವ್ರ ಸಮನಾಗಿ ನಾನು ಒಂದು ಸ್ಥಿತಿಲಿ ನೋಡ್ತಾ ಇದ್ರು. ನಾನು ಪ್ರತಿಯೊಂದು ನೀನು ನಂತರನೇ ಪೇಂಟಿಂಗ್ ಮಾಡ್ಬೇಕಂತ ಅಂದ್ಬಿಟ್ಟು ಅವ್ರ ಸ್ಥಾನ ನನಗೂ ಕೊಡ್ತಾ ಜೊತೆಗೆ ಅವ್ರಿಗೆ ಇವತ್ತಿನ ದಿನ ನಿವೃತ್ತಿ ಇರೋದ್ರಿಂದ ಅವ್ರಿಗೆ ಅದು ಆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಎಲ್ಲಾದರೂ ವೃದ್ಧಿಯಾಗಿ ಕೊಟ್ಬಿಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಆತ್ಮೀಯರೇ. ಇವತ್ತು ನನ್ನ ಸ್ನೇಹಿತ ಗೆಳೆಯ, ಸುಮಾರು 40 ವರ್ಷಗಳ ಸ್ನೇಹ ನಮ್ದು. ನಾವು ಒಂದು ಗ್ರೂಪೇ ಮಾಡ್ಕೊಂಡಿದೀವಿ, 80 ಬ್ಯಾಚ್ ಗ್ರೂಪ್ ಅಂತ ಹೇಳಿ. 80ನೇ ಇಸ್ವಿದು. ನಮ್ಮಲ್ಲಿ ಒಂದು 5-6 ಜನ ನಾವು ಬಹಳ ಚಟಿ ದೋಸ್ತ್ ಅಂತಾರಲ್ಲ ಹಂಗೆ. ನಾನು, ಸ್ವಾಮಿ, ಉಮಾಮಹೇಶ್, ಭೂತಣ್ಣ, ಪ್ರಸಾದ್, ಸುಮಾರು ಜನ ನಾವೆಲ್ಲ ಒಂದೇ ಶಾಲೆಯಲ್ಲಿ ಕಲ್ತಂತವ್ರು. ನಾಗಣ್ಣ 82 ಅನ್ಸತ್ತೆ, DMC ಮುಗಿಸ್ಕೊಂಡು ಅವರು ಕರ್ತವ್ಯಕ್ಕೆ ಹಾಜರಾದ್ರು ಉಮಾ ಪ್ರಗತಿ ಪ್ರೌಢಶಾಲೆಗೆ. ಅಲ್ಲಿಂದ ಇಲ್ಲಿವರೆಗೂ 40 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ನಾಗಣ್ಣ ಬರೀ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿಲ್ಲ, ಒಬ್ಬ ಸಾಂಪ್ರದಾಯಿಕ ಕಲಾವಿದ. ಅದು ನನಗೆ ಬಹಳ ಖುಷಿ ಕೊಡುವಂಥದ್ದು. ಅವರ ಕಲಾಕೃತಿಗಳು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಿಂತಿದೆ ಅನ್ನೋದಾದ್ರೆ ನಾಗಣ್ಣ ಎಂತ ಒಬ್ಬ ಕಲಾವಿದ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ. ಅವ್ರ ಪೇಂಟಿಂಗ್ ಎಲ್ಲ ನೋಡ್ಬೇಕು ಸ್ನೇಹಿತರೆ ನೀವು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅಕಾಡೆಮಿ ಸದಸ್ಯರು ಸಹ ಆಗಿದ್ರು. ಜೊತೆಗೆ ಒಳ್ಳೊಳ್ಳೆ ಕಲಾಕೃತಿಗಳನ್ನ ನಾಡಿಗೆ ನೀಡಿದ್ದಾರೆ. ಅದು ಬಹಳ ಖುಷಿ ಕೊಟ್ಟಂತ ವಿಚಾರ. ನಾನ್ ಕೇಳ್ಕೊಳ್ಳೋದು ನಾಗಣ್ಣನ ಇನ್ ಮುಂದೆ ರಿಟೈರ್ಡ್ ಆದ್ಮೇಲೆ ಕೂತ್ಕೊಂಡು ಪೇಂಟಿಂಗ್ ಮಾಡು. ನಾನು ಮಾಡ್ಬೇಕು, ಅದು ಬೇರೆ ವಿಚಾರ, ನಾನು ಮಾಡ್ತೀನಿ. ಆದ್ರೆ ನಾಗಣ್ಣನ ಪೇಂಟಿಂಗ್ ನಮ್ಗೆ ತುಂಬಾ ಇಷ್ಟ. ಯಾಕಂತಂದ್ರೆ ಸಾಂಪ್ರದಾಯಿಕ ಶೈಲಿಯ ಕಲಾವಿದ್ರೆ ಇವತ್ತಿಲ್ಲ. ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಅಳಿದುಳಿದಿರ್ತಕ್ಕಂಥ ಒಬ್ಬ ಕಲಾವಿದರುಗಳು ಅದನ್ನ ಉಳಿಸ್ಕೊಟ್ರೆ ನಾಡೇ ಒಂದು ಹೆಮ್ಮೆ ಆಗ್ತದೆ. ಅದು ನಮ್ಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಪೇಂಟಿಂಗ್ಗಳವು. ಹಾಗಾಗಿ ನಾಗಣ್ಣ ಪೇಂಟಿಂಗ್ ಮಾಡ್ಲಿ. ಶಾರದಕ್ಕ ಸ್ವಲ್ಪ ಫ್ರೀ ಆಗಿ ನಾಗಣ್ಣನ ಬಿಟ್ಟು ಪೇಂಟಿಂಗ್ ಮಾಡ್ಸಕ್ ಹೇಳಿ. ಆಮೇಲೆ ಸ್ವಲ್ಪ ಟೂರ್ ಹೊಡೀರಿ ನಮ್ ಜೊತೆಲಿ. ನಾಗಣ್ಣಗಿಂತ ಶಾರದಕ್ಕ ಆಕ್ಟಿವ್ ಜಾಸ್ತಿ. ಖುಷಿಯಾಗಿ ಈಗಲೂ ನಾವು ರಿಟೈರ್ಡ್ ಆದ್ರೂ ಚೆನ್ನಾಗಿದ್ದೀವಿ. ನಾಗಣ್ಣಂಗೆ ಯಾರು ರಿಟೈರ್ಡ್ ಆಯ್ತು ಅಂತ ಹೇಳಲ್ಲ. ಈಗ ಎಲ್ಲಾರು ಕೆಲಸ ನೋಡ್ಬೇಕೇನೋ, ಒಂದ್ ಹೆಣ್ಣು ನೋಡ್ಬೇಕೇನೋ ಅಂತ ಅನ್ಸುತ್ತೆ. ಶಾರದಕ್ಕ ಇರೋದ್ರಿಂದ ಏನಾದ್ರೆ ಕಮಲಗಣ ಇಲ್ಲ. ಆರೋಗ್ಯ ಚೆನ್ನಾಗಿ ಕೊಡ್ಲಿ. ನಮ್ ಜೊತೆನೆಲ್ಲ ಖುಷಿಯಾಗಿ ಇನ್ನ ಒಂದಿಷ್ಟು ತುಮಕೂರಲ್ಲಿ ಓಡಾಡೋಣ ನಾವೆಲ್ಲ ಇನ್ನೊಷ್ಟು ದಿನ ಚೆನ್ನಾಗಿ. ಅಗಣ ಒಳ್ಳೇದಾಗ್ಲಿ. ರಿಟೈರ್ಡ್ ಲೈಫ್ ತುಂಬಾ ಚೆನ್ನಾಗಿ ಕಳೆಯೋಣ, ಆಯ್ತಾ? ಶಾರದಕ್ಕರು
ಸ್ವಲ್ಪ ನೀವು ನಮ್ಮ ನಾಗಣ್ಣನ ಜೊತೆ ಸಾಥ್ ಕೊಟ್ಟು ಒಂದಿಷ್ಟು ವರ್ಕ್ ಮಾಡಿಸಿ ಮನೆಯಲ್ಲಿ. ಕೆಲಸ ಜಾಸ್ತಿ ಕೊಡ್ಬೇಡಿ. ಥ್ಯಾಂಕ್ ಯು ನಾಗಣ್ಣ, ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಲ್ಲ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಯಾಕಂತಂದ್ರೆ ನನ್ನ ಸ್ನೇಹಿತ ಎಸ್ ನಾಗರಾಜ್ ಒಬ್ಬ ರಾಷ್ಟ್ರ ಮಟ್ಟದ ಕಲಾವಿದ, ಸಾಂಪ್ರದಾಯಿಕ ಚಿತ್ರಕಲಾವಿದ, ಜೊತೆಗೆ ಒಬ್ಬ ಶಿಕ್ಷಕನಾಗಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥದ್ದು, ವಯೋಸಹಜ ನಿವೃತ್ತಿ. ಆದ್ರೆ ಈ ವಯೋಸಹಜ ನಿವೃತ್ತಿನಲ್ಲಿ ನಾಗಣ್ಣ ಸೇವೆ ಸಲ್ಲಿಸಿದಂತ 40 ವರ್ಷಗಳು ಮತ್ತೆ ಕಲಾ ಜೀವನ, ಅವರ ಒಂದು ಕಲೆನಲ್ಲಿ ಸಾಗ್ಬಂದಂತ ಜೀವನದ ಮಹತ್ವಗಳು, ಇದ್ರ ಬಗ್ಗೆ ನಾನು 2 ಮಾತನ್ನ ನಾಗಣ್ಣನ್ ಕೇಳ್ತೀನಿ. ನಾಗಣ್ಣ, ನನಗೆ ನಿನ್ಗೆ ಫ್ರೆಂಡ್ ಆಗಿ 40 ವರ್ಷ ಹೆಂಗ್ ಕಳೆದೋಯ್ತು ಅಂತ ಗೊತ್ತಿಲ್ಲ ಅಲ್ವಾ? 40 ವರ್ಷ ಹೋಗಿದ್ದ ಗೊತ್ತಾಗ್ಲಿಲ್ಲ. ಹೆಂಗೆ ನೀನು ನೀನಿನ್ನ ಈಗ್ಲೇ ಹೆಂಗಿದ್ದಂಗಿದೀಯಾ? 40 ವರ್ಷದಿಂದ ಹೆಂಗಿರ್ಬೇಕು ನೀನು? ಆ ಚಿಕ್ಕ ಹುಡುಗ ಇದ್ದಂಗಿದ್ದೆ ಅನ್ಸುತ್ತೆ. ಅವಾಗ ನೀನ್ ಕೆಲ್ಸಕ್ಕೆ ಸೇರ್ಕೊಂಡೆ, ನಾವಿನ್ನ ಓದ್ತಾ ಇದ್ದೋ. ನಾಗಣ್ಣ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ನಂತೆ, ನಾಗಣ್ಣ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ನಂತೆ ಅಂತ ಹೇಳಿ ನಮ್ಗೆಲ್ಲ ಒಂದು ಆಶ್ಚರ್ಯ. ನೀನು 40 ವರ್ಷ ಒಂದೇ ಶಾಲೆನಲ್ಲಿ ಸೇವೆ ಸಲ್ಲಿಸಿದ್ಯಾ. ನಿನ್ನ ಸೇವೆ ಬಗ್ಗೆ ಅಥವಾ ನಿನ್ನ ಶಾಲೆ ಬಗ್ಗೆ ಏನ್ ಹೇಳ್ತೀಯ ನಾಗಣ್ಣ? ನಾನು 86ರಲ್ಲಿ ವೃತ್ತಿಗೆ ಸೇರ್ಕೊಂಡೆ, ಶಿಕ್ಷಕ ವೃತ್ತಿಗೆ. ಶ್ರೀ ಉಮಾಪ್ರಗತಿ ಪ್ರೌಢಶಾಲೆ ಕ್ಯಾತ್ಸಂದ್ರ ಅಂತ ಉಮಾಪ್ರಗತಿ ವಿದ್ಯಾಸಂಸ್ಥೆ. ನನಗಲ್ಲಿ ಆಗಿನಿಂದ ಈಗಿನವರೆಗೂ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕಾರ್ಯದರ್ಶಿ ಅವರು ಇರ್ಬೋದು, ಮತ್ತೆ ನನ್ನ ತಿಮ್ಮಯ್ಯನವ್ರು ತಾನೆ ಕಾರ್ಯದರ್ಶಿ? ತಿಮ್ಮಯ್ಯನವರು. ಹೆಸರು ಹೇಳ್ಬೇಕು. ಈಗಿರೋಂಥವ್ರು ಮನು ಸರ್ ಅವರು. ಆಮೇಲೆ ನನ್ನ ಸಹಪಾಠಿಗಳು, ಶಿಕ್ಷಕರಿಂದ ಎಲ್ಲ ನನಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅವತ್ತಿಂದನೂ. ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು. ಆಮೇಲೆ ನಗಣ, ನೀನು ಸ್ವಲ್ಪ ದಿನ ಮುಖ್ಯ ಶಿಕ್ಷಕನಾಗೂ ಕೆಲಸ ಮಾಡಿದ್ಯಾ. ಒಬ್ಬ ಚಿತ್ರಕಲಾ ಶಿಕ್ಷಕ ಅಷ್ಟೇ ಅಲ್ಲ, ಆ ಸಂಸ್ಥೆನಲ್ಲಿ ಎಲ್ಲ ಕೆಲಸನೂ ಮಾಡಿದ್ಯಾ. ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡಿದ್ಯಾ, ಒಬ್ಬ ಮುಖ್ಯ ಶಿಕ್ಷಕನ ಕೆಲಸ ಮಾಡಿದ್ಯಾ, ಒಬ್ಬ ಚಿತ್ರಕಲಾ ಶಿಕ್ಷಣ ಕೆಲಸ ಮಾಡಿದ್ಯಾ. ಇಡೀ ಸಂಸ್ಥೆ, ಅದರಲ್ಲೂ ನಿಮ್ಮ ಸೆಕ್ರೆಟರಿ ನಿನ್ನನ್ನು ತುಂಬಾ ನಂಬಿದ್ರು. ಅದು ಯಾವ ರೀತಿ ಅಂತಂದ್ರೆ ನನಗೆ ಗೊತ್ತದು. ಏನೇ ಜವಾಬ್ದಾರಿ ಇದ್ರು ನಾಗಣ್ಣ ವಹಿಸೋಟೋಗ್ಬಿಡೋರು. ಈಗ್ಲೂ ಆ ಸಂಸ್ಥೆ ಜವಾಬ್ದಾರಿ ನಿಂದು ಪುಟ್ಟಣ್ಣಂದು ಅಂತ ನನಗೆ ಭಾವಿಸಿದ್ದೀನಿ. ಅಷ್ಟು ಮಟ್ಟಿಗೆ ನಿನ್ನನ್ನ ಅವರು ನಿಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಏನನ್ಸುತ್ತೆ ನಾಗಣ್ಣ, ಇವತ್ತು ನಿವೃತ್ತಿ ಆಗ್ತಾ ಇದೆಯಾ, ಸಂಸ್ಥೆ ಬಗ್ಗೆ ಏನನ್ಸುತ್ತೆ ನಿನ್ಗೆ? ನೀವು ಹೇಳಿದಷ್ಟು ಸತ್ಯ. ಸಂಸ್ಥೆಯವರು ನಮಗೆ ಆ ಥರ ನಂಬಿಕೆ ಇಟ್ಕೊಂಡಿದ್ರು ಎಲ್ಲ. ಹೌದು. ನಮ್ಮ ಹಿಮಾಯ ಸರ್ ಆಗ್ಬೋದು, ಈಗಿರೋ ಮನು ಸರೂ ಅದೇ ಥರ ನಂಬಿಕೆ ಇಟ್ಕೊಂಡಿದ್ರು. ನನಗೇನು ಒಟ್ಟಿನಲ್ಲಿ ನನ್ನ ಚೆನ್ನಾಗಿ ನೋಡ್ಕೊತ ಇದ್ರು. ನಾನು ಅವರ ಸ್ಕೂಲ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಗಣ, ಈಗ ನಿವೃತ್ತಿ ಆಗ್ತಾ ಇದೆಯಾ, ನಾಳೆಯಿಂದ ಶಾಲೆಗೆ ಹೋಗಂಗಿಲ್ಲ, ಮನೇಲಿ ಇರ್ಬೇಕು, 24 ಗಂಟೆ ಮನೇಲಿ ಏನ್ ಕೆಲಸ ಮಾಡೋದು ಅಂತ ಒಂಥರ ಏನೋ ಒಂದು ಆತಂಕ ದುಗುಡ ಇದ್ದೇ ಇರುತ್ತೆ ಮನುಷ್ಯನ್ಗೆ. ಯಾಕಂದ್ರೆ 24 ಗಂಟೆ ನಾವು ಶಾಲೆ ಅದು ಇದು ಅಂದ್ಕೊಂಡು ಬ್ಯುಸಿ ಆಗಿದ್ದಂಥವ್ರು, ಇದಕ್ಕಿದಂಗೆ ನಾಳೆಯಿಂದ ಶಾಲೆ ಇಲ್ಲ ಅಥವಾ ಕ್ಲಾಸ್ ರೂಮ್ಗೆ ಹೋಗಿಲ್ಲ ಅಂದ್ರೆ ನಮ್ಗೇನೋ ಒಂದು ವೃತ್ತಿ ಇದೆ, ನಿನ್ಗೂ ಇದೆ. ಯಾಕಂತಂದ್ರೆ ಒಂದು ಪೇಂಟಿಂಗ್ ಮಾಡೋದು ವೃತ್ತಿ ಇದೆ. ನಾನ್ ನೀನ್ ಕೇಳ್ಕೊಳೋದು ಒಳ್ಳೆ ಪೇಂಟರ್, ನೀನು ಪೇಂಟಿಂಗ್ ಶುರು ಮಾಡು, ಮಾಡ್ತೀಯ. ನೀನು ಮನ್ಸು ಮಾಡಿಲ್ಲ, ನೀನು ಮನ್ಸು ಮಾಡಿದ್ರೆ ಕೂತ್ಕೊಂಡ್ಬಿಟ್ರೆ ಇದ್ದೊಳಗೆ ಅದೊಂದು ಕಷ್ಟ. ಹಾಗಾಗಿ ಪೇಂಟಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮುಂದೆ? ಅದೇ ನಮ್ಮ ಮೊದಲಿಂದ ಮಾಡ್ತಾ ಇದ್ದಿದ್ದು ಸಾಂಪ್ರದಾಯಿಕ ಚಿತ್ರಕಲೆನೇ ಮುಂದುವರಿಸ್ಬೇಕು ಅಂತ ಇದ್ದೀನಿ. ಮುಂದುವರಿಸ್ಬೇಕು, ಸ್ನೇಹಿತರ ಜೊತೆ ಚೆನ್ನಾಗಿ ಓಡಾಡ್ಬೇಕು,
ಟೈಮ್ ಪಾಸ್ ಮಾಡ್ಬೇಕು, ಗೊತ್ತಾಯ್ತಾ? ಒಳ್ಳೆ ರೀತಿನಲ್ಲಿ ನಾವೆಲ್ಲ ಕಾಲ ಕಳೆಯೋಣ ತುಮಕೂರಲ್ಲಿ. ನಿನ್ಗೆ ಮತ್ತೆ ಶಾರದಕ್ಕರ್ಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ಸಂತೋಷದಿಂದ ಕೂಡಿರ್ಲಿ, ಹೀಗೆ ಖುಷಿಯಾಗಿ ಇರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ನಗಣ. ಥ್ಯಾಂಕ್ ಯು.